Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಾನು ಪ್ರೀವಿಯಸ್ ವಿಡಿಯೋಲೆಲ್ಲಾನು ನಾನು ಎಲ್ಲಿ ಟ್ರಾವೆಲಿಂಗ್ ಹೋಗಿದ್ದೆ, ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅದನ್ನೆಲ್ಲನೂ ವಿಡಿಯೋ ಹಾಕಿದ್ದೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಸಡನ್ನಾಗಿ ಆನ್ ದ ಸ್ಪಾಟ್ ಅಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು, ಲೈಕ್ ಒಂದು ಕಡೆ ಟೆಂಪಲ್ಗೆ ನಾವು ಹೋಗಬೇಕು ಅಂತ ನಾವು ಪ್ಲ್ಯಾನೇ ಹಾಕಿರಲಿಲ್ಲ. ಸೊ ಅಲ್ಲಿ ಪ್ಲ್ಯಾನ್ ಮಾಡಿ ಹೋಗಿದ್ದು. ಸೊ ಇದೆಲ್ಲ ಒಂಥರ ಹೊಸದಾಗಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಚೆನ್ನಾಗಿ ಅನಿಸ್ತು, ಒಂಥರ ರಿಫ್ರೆಶಿಂಗ್ ಅಂತ ಅನಿಸ್ತು. ಸೊ ಹಾಗೆ ಒಂದಷ್ಟು ನನಗೆ ಅನಿಸಿರೋ ಅನುಭವನೆಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಕೈಂಡ್ಲಿ ಇಗ್ನೋರ್ ಮೈ ಬ್ಯಾಕ್ಗ್ರೌಂಡ್ ನಾಯ್ಸ್. ನಾನೇನು ಮಾಡೋದಕ್ಕೆ ಆಗಲ್ಲ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರುತ್ತೆ. ಸೊ ದಯವಿಟ್ಟು ನಾನು ಮಾತಾಡೋದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಮ್ಮ ಜರ್ನಿ ಹೇಗೆ ಶುರು ಆಗಿದೆ ಅಂದರೆ ಆ್ಯಕ್ಚುಲಿ ನಾವು ಇಟ್ ವಾಸ್ ಅನ್ಪ್ಲ್ಯಾನ್ಡ್ ಟ್ರಿಪ್ಪು. ನಾವು ಹೋಗಬೇಕು ಅಂತೇನು ಪ್ಲ್ಯಾನ್ ಮಾಡಿರಲಿಲ್ಲ. ಆಲ್ ಆಫ್ ದ ಸಡನ್ನಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ದೋ ನನಗೆ ರಜಾ ಆಯಿತು, ಬಟ್ ಸ್ಟಿಲ್ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್. ಸೊ ಅನ್ಪ್ಲ್ಯಾನ್ಡಾಗಿ ಹೋಗಿದ್ದು ನಾವು. ಸೊ ನಮ್ಮದೇನು ಪ್ಲ್ಯಾನ್ ಇತ್ತು, ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸೌತ್ ತಡ್ಕ ಗಣಪತಿ, ಅಲ್ಲಿಂದ ಕುಕ್ಕೆಗೆ ಹೋಗಿ ಬರೋದು, ಇಷ್ಟೇ ಇದ್ದಿದ್ದು ಪ್ಲ್ಯಾನು. ಬೇರೆ ಏನೂ ಪ್ಲ್ಯಾನ್ ಇರಲಿಲ್ಲ. ಚೆನ್ನಾಗಾಯಿತು. ಲೈಕ್ ಆರಾಮಾಗಿ ಹೊರಟ್ವಿ ಮನೆಯಿಂದ. ಎಲ್ಲ ಬಸ್ಸು ಸಿಕ್ತು, ಏನು ಅಷ್ಟು ರಶ್ಶು ಇರಲಿಲ್ಲ, ಸೀಟ್ ಸಿಕ್ತು, ಬಸ್ ಸಿಕ್ತು. ಆ್ಯಂಡ್ ಧರ್ಮಸ್ಥಳಕ್ಕೆ ಹೋಗಿ ಇಳಿದ್ವಿ ಆಯಿತಾ. ಸೊ ನಾವಿಲ್ಲಿ 9:45 ಏನೋ ಹತ್ತಿದ್ದು. ಸೊ ನಾವು ಅಲ್ಲಿ ರೀಚ್ ಆಗೋದಕ್ಕೆ 5:15 ಏನೋ ಆಗಿತ್ತು ಬೆಳಗಿನ ಜಾವ ಧರ್ಮಸ್ಥಳದಲ್ಲಿ. ಸೊ ಇಳಿದ್ವಿ ಅಲ್ಲಿಂದ. ಆ್ಯಂಡ್ ದೆನ್ ನೇತ್ರಾವತಿಗೆ ಹೊರಟ್ವಿ ಅಲ್ಲಿಂದ. ಆ್ಯಂಡ್ ಅಲ್ಲೆಲ್ಲ ಸ್ವಲ್ಪ ಕಾಫಿನ ಕುಡಿಬೇಕಂತ ಅನಿಸ್ತು, ಕಾಫಿ ಕುಡಿತಾ ಇದ್ವಿ. ಅಲ್ಲಿ ನಮ್ಮ ಪ್ಲ್ಯಾನು ಚೇಂಜ್ ಆಯಿತು. ಏನು ಅಂತಂದರೆ ಲೈಕ್ ಮಮ್ಮಿ ಮನೇಲಿ ಹೇಳಿರಲಿಲ್ಲ ಹೊರನಾಡಿಗೆ ಹೋಗಬೇಕು ಅಂತ. ಸೊ ಲೈಕ್ ಒಂದ್ಸತಿ ಡ್ಯಾಡಿಗೆ ಹೇಳಿದ್ರಂತೆ. ಸೊ ನನಗೆ ಗೊತ್ತಿಲ್ಲ. ಸೊ ಹೊರನಾಡಿಗೆ ಹೋಗಬೇಕು, ಅಲ್ಲಿಂದ ಆಮೇಲೆ ಏನೋ ಹಾಗಂಗೆ ಪ್ಲ್ಯಾನ್ ಏನೋ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ ಸರಿಗೆ. ಡ್ಯಾಡಿ ಇಟ್ಕೊಂಡಿಲ್ಲ, ಬೇಡ ಇವಾಗ ಸದ್ಯಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಗೋಗಿ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಸೊ ಮಮ್ಮಿಗೆ ಆಸೆ ಐತಲ್ಲ. ಸೊ ಅದಕ್ಕೆ ಏನು ಮಾಡೋದು ಹೇಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇ ಆನ್ ಸ್ಪಾಟಲ್ಲೇ ಪ್ಲ್ಯಾನ್ ಮಾಡಿದ್ದು. ಸೊ ಯೂಶ್ವಲಿ ಹೇಗೆ ಅಂತಂದರೆ ಹೊರನಾಡು ಆ ಕಡೆ ಎಲ್ಲ ನೋಡಿಕೊಂಡು ಧರ್ಮಸ್ಥಳಕ್ಕೆ ಬಂದು ಸೌತರ್ಕ ನೋಡಿಕೊಂಡು ಆಮೇಲೆ ಕುಕ್ಕೆಗೆ ನೋಡಿಕೊಂಡು ಹಾಗೆ ಮನೆಗೆ ವಾಪಸ್ ಬರೋದು ಬೆಂಗಳೂರಿಗೆ, ಹೀಗೆ ಮಾಡ್ತಾರೆ. ಸೊ ನಾವು ಹೆಂಗೆ ಮಾಡಿದ್ವಿ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರನಾಡಿಗೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಅದಕ್ಕಿಂತ ಮುಂಚೆ ನೇತ್ರಾವತಿಲಿ ನೀರೇ ಇರಲಿಲ್ಲ, ಓಕೆನಾ. ಸೊ ನಮ್ಮ ಜನ ಕೇಳಬೇಕು, ಅಲ್ಲಿ ಹೇಳ್ತಾನೆ ಇದ್ದಾರೆ ಬಟ್ಟೆ ಒಗಿಬೇಡಿ, ಶಾಂಪು ಹಾಕೋಬೇಡಿ, ಸೋಪ್ ಹಾಕೋಬೇಡಿ ಅಂತ. ಬಟ್ ಸ್ಟಿಲ್ ನಾವು ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ನಾವೆಲ್ಲ ಇರೋದು. ಅವ್ರು ಹೇಳಿದ್ದು ಡಿಟ್ಟು ಆಪೋಸಿಟ್ ಮಾಡ್ತೀವಿ. ನೀರು ತುಂಬಾ ಕಡಿಮೆ ಆಯಿತು ನಿಜವಾಗ್ಲೂ. ಸೊ ಈ ಸತಿ ಏನೋ ನೀರೆಲ್ಲ ಬರಗಾಲ ಬರುತ್ತೆ ಅಂತ ಎಲ್ಲ ಏನೋ ಹೇಳ್ತಾ ಇದ್ರು ನಾನು ನ್ಯೂಸಲ್ಲಿ. ಸೊ ನೀರನ್ನ ಸ್ವಲ್ಪ ಆದಷ್ಟು ನಾವೆಲ್ಲ ಕಡಿಮೆ ಯೂಸ್ ಮಾಡೋಣ. ಅಟ್ಲೀಸ್ಟ್ ಲಕ್ಕಿ ಸ್ವಲ್ಪ ನೀರಾದರೂ ನಮ್ಗೆ ಸಿಗ್ತಾಯಿದೆ. ಬೇರೆ ಕಡೆ ಎಲ್ಲ ನೀರೇ ಸಿಗ್ತಾಯಿಲ್ಲ ನಿಜವಾಗ್ಲೂ. ಇರೋಷ್ಟರಲ್ಲಿ ನಾವು ಖುಷಿ ಪಡಬೇಕು ಅನ್ನೋದು ಅದಕ್ಕೇ. ಸೊ ನೀರನ್ನ ಎಲ್ಲ ಸ್ವಲ್ಪ ಲಿಮಿಟಾಗಿ ಬಳಸೋಣ. ಸಮ್ಮರ್ ತುಂಬ ಜಾಸ್ತಿ ಇದೆ ಅಂತ ಈ ಸತಿ. ಎಸ್ ಆಫ್ಕೋರ್ಸ್ ನಮಗೆ ಗೊತ್ತಾಗ್ತಿದೆ ಆ ಫೀಲಲ್ಲೇ. 4-5 ಮಂತ್ಸ್ ಇರುತ್ತಂತೆ ಸಮ್ಮರು. ಸೊ ಆದಷ್ಟು ಸ್ವಲ್ಪ ನೀರನ್ನ ಜಾಸ್ತಿ ಚೆಲ್ಲದೆ ಎಷ್ಟು ಬೇಕೋ ಅಷ್ಟೇ ಮಿತವಾಗಿ ಯೂಸ್ ಮಾಡೋಣ. ಸೊ ಹಾಗೆ ಕಮಿಂಗ್ ಟು ದ ಪಾಯಿಂಟ್, ನೇತ್ರಾವತಿಲಿ ಸ್ನಾನ ಮುಗಿಸ್ಕೊಂಡ್ವಿ. ಆದಮೇಲೆ ದರ್ಶನಕ್ಕೆ ಹೋದ್ವಿ. ತುಂಬ ಒಳ್ಳೆ ದರ್ಶನ ಆಯಿತು. ನಾವು ಹೋಗಿದ್ದ ಟೈಮ್ ಕರೆಕ್ಟಾಗಿತ್ತು. 7 o'clockಗೆಲ್ಲ ದೇವಸ್ಥಾನ ಒಳಗಡೆ ಇದ್ವಿ. ಆ್ಯಂಡ್ ಒಳ್ಳೆ ದರ್ಶನ ಆಯಿತು ಮಾತ್ರ. ಆ್ಯಂಡ್ ಅದಾದಮೇಲೆ ನಾವು ಆಚೆ ಬಂದಮೇಲೆ ನೋಡ್ತಾ ಇದ್ದೀವಿ, ಫುಲ್ ಸ್ಟ್ರಕ್ ಹೋಗಿದ್ದಾರೆ ಜನ. ಎಷ್ಟೊಂದು ಜನ ಗೊತ್ತಾ. ಎಸ್ ಆಫ್ಕೋರ್ಸ್ ನಾವು ರಜದಲ್ಲೇ ಹೋಗಿದ್ದು. ಏನು ತೀರಾ ಜಾಸ್ತಿ ರಶ್ಶು ಇರಲಿಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ರಶ್ ಇತ್ತು. ಲಾಕ್ ಆಗೋಗಿದ್ರು ಅಲ್ಲಿ ಒಳಗಡೆ ಜನ, ಅಲ್ಲಿ ಸುತ್ತಾರಲ್ಲ ದರ್ಶನ ಮಾಡೋದಕ್ಕೆ. ನಂಗೆ ಅದು ನೋಡಿದ್ರೆ ಗಾಬರಿ ಆಗೋಯ್ತು. ಆ್ಯಂಡ್ ಅದಾದಮೇಲೆ ಊಟಕ್ಕೆ ಹೋದ್ವಿ. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಊಟ ಮಾಡ್ಕೊಂಡು
ಬಂದಿಲ್ಲ ಅಂದರೆ ಹಿಂಗದು. ಸೊ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸೊ ನಾವೇ ಎಷ್ಟೋ ಲಕ್ಕಿ. ನಮ್ಮ ಕರ್ನಾಟಕ ನಿಜವಾಗ್ಲೂ ಹೇಳ್ತೀನಿ. ಎಷ್ಟು ಒಳ್ಳೆ ಊಟ ಸಿಗುತ್ತೆ, ಎಷ್ಟು ಒಳ್ಳೆ ದರ್ಶನ ಸಿಗುತ್ತೆ, ಎಷ್ಟು ಒಳ್ಳೆ ಪ್ಲೇಸ್ ಇದೆ. ನಾವೆಲ್ಲ ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು ಇಲ್ಲಿ ಹುಟ್ಟಿರೋದು. ಸೊ ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ ಆಫ್ಕೋರ್ಸ್, ತುಂಬ ಲೈಕ್ ಬೇರೆ ಸ್ಟೇಟಲ್ಲೆಲ್ಲನೂ ಟೆಂಪಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಲೈಕ್ ನಾವು ಹೇಗೆ ಇಲ್ಲಿ ಕರ್ನಾಟಕದಲ್ಲೆಲ್ಲನೂ ಊಟ ಎಲ್ಲ ಬಡಿಸ್ತಾರೆ, ಸೊ ಆ ಥರ ಫೆಸಿಲಿಟೀಸ್ ಅಲ್ಲಿ ಇರೋದಿಲ್ಲ. ಸೊ ಅದು ನಾವು ಆ ರೀತಿಯೇ ನಾವೆಲ್ಲ ತುಂಬ ಲಕ್ಕಿ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಸೊ ಊಟ ಮಾಡ್ಕೊಂಡ್ವಿ. ಊಟ ಮಾಡಿದ ತಕ್ಷಣ ಆ್ಯಂಡ್ ನೆಕ್ಸ್ಟ್ ಹೊರನಾಡಿಗೆ ಹೋಗೋದಕ್ಕೆ ಅದು ಒಂದೇ ಅಂತೆ ಬಸ್ ಇದ್ದಿದ್ದು ಹೊರನಾಡಿಗೆ ಹೋಗೋದಕ್ಕೆ. ನಾವು ಅಲ್ಲಿ ದರ್ಶನ ಎಲ್ಲ ಮುಗ್ದೋಯ್ತು. ದರ್ಶನ ಎಲ್ಲ ಬೇಗನೆ ಆಗೋಯ್ತು, ಒಂದು 10:30. ಆಮೇಲೆ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡಿ ಅಲ್ಲೆಲ್ಲನೂ ಎಲ್ಲ ಕೇಳಿದ್ವಿ ಎಷ್ಟು ಗಂಟೆಗೆ ಬಸ್ ಇದೆ ಅಂತ. ಒಂದು 12:15 12:30 ಏನೋ ಹೇಳೋದು. ಬಸ್ಸಲ್ಲಿ ಹತ್ತಿದ್ವಿ. ಅಲ್ಲಿ ಅವ್ರವ್ರ ಕಡೆ ಇರೋ ಜಗಳ ಆಡ್ತಾಯಿದ್ರು ಸೀಟಿಗೋಸ್ಕರ. ಆಮೇಲೆ ಅದೆಲ್ಲ ಸಾರ್ಟ್ ಔಟ್ ಆಯಿತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವ್ಯೂ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಚಿಕ್ಕವಳಿರ್ಬೇಕಾದ್ರೆ ಒಂದೇ ಸತಿ ನೋಡಿದ್ದು ಹೊರನಾಡು. ಅದು ಏನು ನಾನೊಂದು 3rd ಸ್ಟ್ಯಾಂಡರ್ಡೋ 4th ಸ್ಟ್ಯಾಂಡರ್ಡ್ ಇದ್ದೆ ಅಷ್ಟೇ. ನಂಗೆ ಜ್ಞಾಪಕನೇ ಇರಲಿಲ್ಲ. ಅದಾದಮೇಲೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ಆನ್ ದ ವೇ ಘಾಟ್ ಬರುತ್ತಲ್ಲ, ಚಾರ್ಮುಡಿ ಘಾಟ್, ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ವ್ಯೂ ಪಾಯಿಂಟು. ವಾವ್, ನಿಜವಾಗ್ಲೂ ನಂಗಂತೂ ಹೋಗ್ಬೇಕಾದ್ರೆ ನಂಗೆ ಅಷ್ಟು ಗೊತ್ತಾಗಿಲ್ಲ. ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಸ್ವಲ್ಪ ನಾನು ಮಲ್ಕೊಂಬಿಟ್ಟೆ. ಆಮೇಲೆ ವಾಪಸ್ ನೆಕ್ಸ್ಟ್ ಡೇ ಬರಬೇಕಾದ್ರೆ ನಾನು ನೋಡಿದ್ದು ತುಂಬಾ ಅಲ್ಟಿಮೇಟಾಗಿ ಸೂಪರಾಗಿತ್ತು. ನಾನದು ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ತುಂಬ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿದ್ದು ಸೀನರಿ ನೋಡೋದಕ್ಕೆ ಅಲ್ಲಿ ಅಂತಂದರೆ, ಆ್ಯಂಡ್ ಅಫ್ಕೋರ್ಸ್ ಮಲೆನಾಡಲ್ಲಿ ಹೇಳಬೇಕಾ, ಅಲ್ಲಿರೋ ಒಂದಷ್ಟು ಎಕರೆ ಇದೆ, ತೋಟ ಇದೆ ಅಂದ್ರೇ ಕಾಫಿ ಬೀಜನ ಬೆಳೆಸ್ತಾರೆ. ಸೊ ಅಲ್ಲಿ ಎಷ್ಟು ಲೈಕ್ ಪ್ರತಿಯೊಬ್ಬರೂ ಅಲ್ಲಿ ಕಾಫಿ ಬೀಜನ ಬೆಳೆಸ್ತಾ ಇದ್ರು. ಆ ಒಂದು ಹೂ ಇತ್ತು, ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಲದು ಮುತ್ತು ಥರ ಇತ್ತು ಗೊತ್ತಾ. ಎಲ್ಲ ಮೇ ಬಿ ನಾನು ಅದನ್ನು ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿದ್ದೀನಿ. ಪ್ರಾಬ್ಲಮ್ ನೀವು ನೋಡಿದ್ದೀರಾ. ಫುಲ್ ಎಲ್ಲೆಲ್ಲಿ ನೋಡಿದ್ರು ಬರೀ ವೈಟ್ ಹೂವು ಅದನ್ನೆಲ್ಲ ಫಸ್ಟ್ ವೈಟ್ ಹೂವು ಬರುತ್ತಂತೆ, ಅದಾದಮೇಲೆ ಕಾಫಿ ಬೀಜ ಬರುತ್ತೆ ಅಂತೆ. ಸೊ ನನಗಂತೂ ಅದು ನೋಡ್ತಾ ಇದ್ರೆ ಇಟ್ ಲೈಕ್ ಎಲ್ಲೋ ನಿಜವಾಗ್ಲೂ ನಾವು ಭೂಮಿ ಮೇಲೆ ಇದ್ದೀವ ಇಲ್ಲ ಸ್ವರ್ಗದಲ್ಲಿ ಇದ್ದೀವ ಅಂತ ಅನಿಸಿತ್ತು. ಸೊ ಅಷ್ಟು ಚೆನ್ನಾಗಿತ್ತು ಎಲ್ಲ ಕಡೆ. ಅಷ್ಟೊಂದು ಪ್ಲೇಸ್ ಅಫ್ಕೋರ್ಸ್ ಸೊ ರಿಚ್ ಅಂತ ಅನಿಸ್ತು ನನಗೆ. ಸೊ ಎಷ್ಟೊಂದಿತ್ತು ಗೊತ್ತಾ. ಆ್ಯಂಡ್ ಅದೆಲ್ಲನೂ ಕಾಫಿ ಬೀಜ ಆದಾಗ ಆ ಘಮ ಎಷ್ಟು ಚೆನ್ನಾಗಿ ಬರ್ಬೋದು ಇನ್ನು. ಸೊ ಅಷ್ಟು ಲೈಕ್ ಪ್ಯೂರಾಗಿ ಸಖತ್ತಾಗಿ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ಆಯಿತು. ಒನ್ ಡೇ ನಾವು ಅಲ್ಲೇ ಹಾಲ್ಟ್ ಆಗಿದ್ವಿ. ಆಮೇಲೆ ಅದಾದಮೇಲೆ ಪ್ರಸಾದನೂ ತುಂಬಾ ಚೆನ್ನಾಗಿತ್ತು. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದರ್ಶನವೂ ತುಂಬ ಚೆನ್ನಾಗಾಯಿತು. ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ನಂಗೆ ಇವಾಗಲೂ ಕಣ್ಣಲ್ಲಿದೆ ದೇವರು. ಸೊ ಅಷ್ಟು ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಊಟನೂ ತುಂಬ ಚೆನ್ನಾಗಿತ್ತು. ಊಟ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಅಲ್ಲೇ ಇದ್ವಿ, ಒಂದಿನ ಹಾಲ್ಟ್ ಆಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಅವಲಕ್ಕಿ ಮತ್ತು ಕಾಫಿ ಏನು ಪ್ಯೂರಾಗಿ ಇತ್ತು ಗೊತ್ತಾ. ಏನು ಮಿಕ್ಸ್ ಇಲ್ಲ, ಪ್ಯೂರ್ ಕಾಫಿ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸಖತ್ತಾಗಿತ್ತು ಕಾಫಿ. ಆ್ಯಂಡ್ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲಿನ ವಾಪಸ್ಸು ಸೌತಡ್ಕ ಗಣಪತಿಗೆ ಬಂದ್ವಿ. ಅಲ್ಲೂ ಕೂಡ ನಾವು ಅಲ್ಲಿ ಬೆಳಗಿನ ಜಾವ ಒಂದು 9:30 ಏನೋ ಬಸ್ ಬಂತು ಅಲ್ಲಿ. ಸೊ ಅಲ್ಲಿಂದ ನಾವು ಈ ಸೌತಡ್ಕ ಬರೋಷ್ಟರಲ್ಲಿ 12:30 1 o'clock ಆಗಿತ್ತು. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಕ್ಚುಲಿ ಡ್ಯಾಡಿ ಫಸ್ಟ್ ಟೈಮ್, ನಾವು ಯಾವಾಗಲೂ ಅಲ್ಲಿ ಹೋದಾಗ ಏನೋ ಮಿಸ್ ಆಗ್ತಾಯಿತ್ತು, ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಡ್ಯಾಡಿ ಫಸ್ಟ್ ಟೈಮ್ ಅಲ್ಲಿ ಸೌತಡ್ಕ, ನಾನು ಮತ್ತು ಮಮ್ಮಿ 1-2-3 ಟೈಮ್ಸ್ ಹೋಗಿದ್ವಿ. ಬಟ್ ಡ್ಯಾಡಿ ಮಿಸ್ ಮಾಡಿದರು. ಸೊ ಡ್ಯಾಡಿ ಫಸ್ಟ್ ಟೈಮ್ ನೋಡಿದ್ದು. ಅಲ್ಲೂ ಕೂಡ ತುಂಬ ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಈ ಸತಿನೇ ಫಸ್ಟ್ ಟೈಮ್ ಅವರೇ ಸರ್ವ್ ಮಾಡ್ತಿದ್ದು, ಲೈಕ್ ಕ್ಯಾಟ್ರಿಂಗ್ ಥರ ಮಾಡ್ತಾರಲ್ಲ, ಸೊ ಹಾಗೆ. ಸೊ ನಾವು ಹೋಗಿ ಬಡಿಸ್ಕೊಳ್ಳೋ ಥರ. ಸೊ ಆ್ಯಕ್ಚುಲಿ ಆ ಥರ ಮಾಡೋದು ಇಟ್ಸ್ ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಾವು ಪಂಕ್ತಿಲಿ ಕೂತ್ಕೊಂಡು ಊಟ ಬಡಿಸೋದ್ರಿಂದ ಅವರು ಬೇಗ ತೊಗೊಂಬಂದು ಬಡಿಸ್ತಾರೆ. ಸೊ ನಾವು ಬೇಗ ತಿನ್ನೋಕೆ ಆಗ್ತಿರಲಿಲ್ಲ. ಬಟ್ ದಿಸ್ ಟೈಮ್ ತುಂಬ ಚೆನ್ನಾಗಿತ್ತು. ಸೊ ನಾವು ಎಷ್ಟು ಬೇಕೋ ಅಷ್ಟು ಹೋಗಿ ಬಡಿಸ್ಕೊಂಡ್ಬಂದು ತಿನ್ನೋದು ತುಂಬ ಚೆನ್ನಾಗಿತ್ತು. ಪಾಯಸದಿಂದ ಹಿಡಿದು ಅನ್ನ ಸಾಂಬಾರು ಮಜ್ಜಿಗೆ ಇದೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಮಜ್ಜಿಗೆ ಎಲ್ಲ ಪ್ಯೂರ್ ಮಜ್ಜಿಗೆ ಸಿಗುತ್ತೆ. ಅವರೆಲ್ಲ ಮಾಡೋದು, ಅಂಗಡಿಲೆಲ್ಲ ಈ ಥರದ್ದೆಲ್ಲ ತೊಗೊಳೋದಿಲ್ಲ. ಅವರೇ ಮನೇಲಿ ಮಾಡೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಕುಕ್ಕೆಗೆ ಹೋದ್ವಿ. ಆ್ಯಂಡ್ ಅಲ್ಲೂ ಕೂಡ ಒಳ್ಳೆ ದರ್ಶನ ಆಯಿತು. ನಾವು ಹೋಗೋಷ್ಟರಲ್ಲಿ ಲೈಕ್ ಅಲ್ಲೆಲ್ಲ ಫಸ್ಟ್ ಆದಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಅಲ್ಲೂ ನೀರು ಯೂಶಲಿ ನನಗೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಲ್ಲ, ನಾನು ಅಲ್ಲಿ ಹೋಗೋದೇ, ಅಲ್ಲಿ ನೀರಿದೆ ಅಲ್ಲ, ಅಲ್ಲಿ ಆಟ ಆಡೋದಕ್ಕೆ ನಾನು ಸ್ಪೆಷಲಿ ಅಲ್ಲಿ ಹೋಗೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಸಮ್ಮರ್ ಇರೋದ್ರಿಂದ ನೀರು ಇಲ್ಲದೆ ಇರೋ ಕಾರಣ ಅಲ್ಲಿ ಫ್ಲೋ ಆಗೋದಕ್ಕೆ ಬಿಟ್ಟಿರಲಿಲ್ಲ. ಅಲ್ಲಿ ನೀರೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಸ್ವಲ್ಪನೇ ನೀರಿತ್ತು. ಸೊ ಅಲ್ಲೋಗಿ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ.
ಆ್ಯಂಡ್ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು, ಮನೇಲೆಲ್ಲ ಶಾಪಿಂಗ್, ಆಬ್ವಿಯಸ್ಲಿ ಹೆಣ್ಮಕ್ಳಂದ್ರೆ ಹೇಳಬೇಕಾ. ಸೊ ಸ್ವಲ್ಪ ಎಲ್ಲ ಗ್ರಾಸರಿ ಐಟಮ್ಸ್ ಎಲ್ಲ ಇತ್ತು. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಈ ಸತಿ ಸ್ಪೆಷಲಾಗಿ ನಾನು ಫಸ್ಟ್ ಟೈಮ್ ನೋಡಿದ್ದು, ಲೈಕ್ ನಾನು ಸುಮಾರು ಸತಿ ನಾನು ಕುಕ್ಕೆ ಟೆಂಪಲ್ಗೆ ಹೋಗಿದ್ದೀನಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಾನು ಎಲಿಫೆಂಟ್ ನೋಡಿರಲಿಲ್ಲ, ಆನೆ ನೋಡಿರಲಿಲ್ಲ ಅಲ್ಲಿ. ಸೊ ಇದೇ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ನಾನು ಕೂಡ ಆಶೀರ್ವಾದ ಪಡ್ಕೊಂಡೆ. ಆ್ಯಂಡ್ ಅಲ್ಲೇನೋ ಪ್ರೋಗ್ರಾಮ್ ಮಾಡ್ತಾಯಿದ್ದು, ಡ್ಯಾನ್ಸ್ ಪ್ರೋಗ್ರಾಮ್, ಅದು ತುಂಬ ಚೆನ್ನಾಗಿತ್ತು. ಒಂದು 5 ನಿಮಿಷ ಅಷ್ಟೇ ನಮ್ಗೆ ಟೈಮ್ ಸಿಕ್ಕಿದ್ದು, 5 ನಿಮಿಷ ನೋಡಿಕೊಂಡು ಅದಾದಮೇಲೆ ಅಲ್ಲೂ ಕೂಡ ಊಟ ಮಾಡಿದ್ವಿ. ಆ್ಯಂಡ್ ಅಲ್ಲೂ ಕೂಡ ಹೇಳಬೇಕಾ, ಊಟ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಅಲ್ಲಿ ಸ್ಪೆಷಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸ್ಪೆಷಲ್ಲೇ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಆ್ಯಂಡ್ ತಿಳಿ ಸಾರು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಈ ಕಡೆ ಎಲ್ಲ ಮಂಗಳೂರು ಸೈಡೆಲ್ಲ ಏನು ಗೊತ್ತಾ, ಅವರು ಒಂಥರ ಉಲ್ಟಾ ಎಲ್ಲನೂ. ಫಸ್ಟು ನಾವು ಇಲ್ಲಿ ಹೆಂಗೇನೋ ಅನ್ನ ಬೇಳೆ ಸಾರು, ಅನ್ನ ತಿಂತೀವಿ, ಆಮೇಲೆ ರಸಮ್ ತಿಂತೀವಿ. ಅಲ್ಲಿ ಉಲ್ಟಾ, ಫಸ್ಟ್ ರಸಮ್ ತಿಂದ್ಬಿಡ್ತಾರೆ, ಆಮೇಲೆ ಸಾರು ತಿಂತಾರೆ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಊಟ ಅಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಎಲ್ಲೋದ್ರೂ ಮಿಸ್ ಮಾಡೋದೇ ಇಲ್ಲ. ನಾನು ಎಲ್ಲಾದರೂ ನನ್ನ ದೇವಸ್ಥಾನಕ್ಕೆ ಹೋದರೆ ನಾನು ಎಲ್ಲೂ ಆಚೆ ಕಡೆ ನಾನು ಊಟನೇ ಮಾಡಲ್ಲ, ಉಪವಾಸ ಇರ್ತೀನಿ ಹೊರತು ನಾನು ಎಲ್ಲೂ ನಾವು ನಮ್ಮ ಮನೇಲೂ ಅಷ್ಟೇ, ನಾನು ನಮ್ಮ ಮಮ್ಮಿ ಆಗಲಿ ಡ್ಯಾಡಿ ಆಗಿರಲಿ, ನಾವೆಲ್ಲೂ ಆಚೆ ಕಡೆ ತಿನ್ನೋದೇ ಇಲ್ಲ. ಹೋಗೋದೆಂತಕ್ಕೆ ದೇವಸ್ಥಾನಕ್ಕೆ, ಅಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಬರಬೇಕು. ಅದೇ ನಮಗೆ ಒಂಥರ ಫುಲ್ ಸ್ಯಾಟಿಸ್ಫೈ ಆಗೋದು. ಆ್ಯಂಡ್ ಅದಾದಮೇಲೆ ನಾವು ಅಲ್ಲೇನು ಹಾಲ್ಟ್ ಇರಲಿಲ್ಲ, ಇಮಿಡಿಯೇಟಾಗಿ ನಾವು ರಾತ್ರಿ 8:30ಗೆ ಬಸ್ ಹತ್ತಿದ್ವಿ. ಆ್ಯಂಡ್ ಇಲ್ಲಿ ಸಂಡೇ ಮಾರ್ನಿಂಗ್ ಒಂದು 4 o'clockಗೆ ಇಲ್ಲಿ ರೀಚ್ ಆದ್ವಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಾನು ಸಜೆಸ್ಟ್ ಮಾಡೋದು, ಇವಾಗ ಫ್ರೀ ಬಸ್ ಬಿಟ್ಟಿರೋ ರೀಸನು, ನಮ್ಗೆ ಅಲ್ಲಿ ಫುಲ್ ತಳ್ಕೊಂಡು ಅದು ಕಿತ್ತಾಡ್ಕೊಂಡು ನಾವು ಬರೀ ಹೊರನಾಡಿಗೆ ಹೋಗಬೇಕಾದ್ರೆ ಮಾತ್ರ ರಿಸರ್ವೇಷನ್ ಇರಲಿಲ್ಲ. ಅದನ್ನ ಬಿಟ್ಟು ಇಲ್ಲಿಂದ ಹೋಗಬೇಕಾದ್ರೂ ರಿಸರ್ವೇಷನ್ ಮಾಡಿದ್ವಿ, ಅಲ್ಲಿಂದ ಬರಬೇಕಾದ್ರೂ ರಿಸರ್ವೇಷನ್ ಮಾಡಿದ್ವಿ. ರಿಸರ್ವೇಷನ್ ಮಾಡಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋದಕ್ಕೆ, ಬಿಕಾಸ್ ಯಾಕಂದರೆ ಫ್ರೀ ಬಿಟ್ಟಿದ್ದಾರಲ್ಲ. ಸೊ ಸೀಟ್ಗೋಸ್ಕರನೇ ಜಗಳ. ನಾನು ಟಿ ವಿಲಿ ರೀಲ್ಸಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ಫಸ್ಟ್ ಟೈಮ್ ನಾನು ಲೈವಲ್ಲಿ ನೋಡಿದ್ದು, ಅದು ಎಷ್ಟು ಕ್ಲೋಸಪ್ಪಲ್ಲಿ ಇದೇನು ಗೊತ್ತಾ, ಅವ್ರು ಜಗಳ ಮಾಡ್ತಿದ್ದಾರೆ. ನನಗೆ ಭಯ ಆಗ್ತಿದೆ, ಎಲ್ಲಿ ಹೊಡೆದಾಡ್ಕೊಳ್ತಾರೆ, ಎಲ್ಲಿ ಜಗಳ ಆಗುತ್ತೋ ಅಂತ. ಸೊ ಆ ರೇಂಜಿಗೆ ಕಿತ್ತಾಡ್ತಾಯಿದ್ರು ಬರೀ ಒಂದು ಜಾಗಕ್ಕೋಸ್ಕರ. ಫೈನ್, ಸೊ ಅದನ್ನ ಪಕ್ಕಕ್ಕೆ ಇಡೋಣ. ಸೊ ನಂದೊಂದು ಸ್ಮಾಲ್ ಸಜೆಷನ್ ಏನು ಅಂತಂದರೆ, ಈ ಥರ ಆಚೆ ಎಲ್ಲ ಹೋಗಬೇಕು ಅಂತಂದರೆ ರಿಸರ್ವೇಷನ್ ಮಾಡ್ಕೊಂಡು ಹೋಗಿ. ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಸೀಟಿಗೋಸ್ಕರ ಕಿತ್ತಾಡೋದು ಸಮಸ್ಯೆನೂ ಇರೋದಿಲ್ಲ. ಸೊ ಆರಾಮಾಗಿ ನಮ್ಮ ಟ್ರಾವೆಲಿಂಗ್ನು ಕೂಡ ಎಂಜಾಯ್ ಮಾಡ್ಬೋದು. ಸೊ ನನಗೆ ತುಂಬ ಖುಷಿ ಆಯಿತು. ಇದರಲ್ಲಿ ಯೂಶಲಿ ನಾನು ಧರ್ಮಸ್ಥಳಕ್ಕೆ ಹೋದಾಗ ಸೌತಡ್ಕ ಗಣಪತಿ ಆ್ಯಂಡ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬರ್ತೀವಿ. ಸೊ ಈ ಸತಿ ಸ್ಪೆಷಲ್ ಏನು ಅಂತಂದರೆ ಹೊರನಾಡಿಗೆ ಹೋಗಿದ್ದು ತುಂಬ ಸ್ಪೆಷಲು. ಬಿಕಾಸ್ ನಾನು ನೋಡಿರಲಿಲ್ಲ, ಚಿಕ್ಕವಳಿದ್ದಾಗ ನೋಡಿದ್ದು ಅಷ್ಟೇ, ನಂಗೆ ಜ್ಞಾಪಕನೂ ಇಲ್ಲ ಅದು ಹೆಂಗೆ ಏನು ಅಂತ. ಸೊ ತುಂಬ ಒಳ್ಳೆ ದರ್ಶನ ಆಯಿತು, ಖುಷಿ ಆಯಿತು. ಆ್ಯಂಡ್ ನೋಡೋಣ ಇನ್ನು ನನಗೆ ರಜಾ ಸಿಕ್ಕಿದಾಗ, ನಮಗೆ ರಜಾ ಸಿಕ್ಕಿದಾಗ ಬೇರೆ ಟೆಂಪಲ್ಗೆಲ್ಲನೂ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ. ಒಂಥರ ಮೈಂಡ್ ರಿಫ್ರೆಶ್ ಆಯಿತು. ವೆರಿ ಲಾಂಗ್ ಟೈಮ್ ಎಲ್ಲೂ ಹೋಗಿರಲಿಲ್ಲ ನಾವು, ಲಾಂಗ್ ಟೈಮ್ ಒಂದು ಟ್ರಾವೆಲಿಂಗ್ ಬ್ಲಾಗ್ ಥರನೂ ಆಯಿತು. ಆ್ಯಂಡ್ ಒಂಥರ ರಿಫ್ರೆಶ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬ್ಲೆಸ್ಡ್ ಆಗಿ ಬಂದ್ವಿ. ಚೆನ್ನಾಗಿತ್ತು ಒಂಥರ. ಸೊ ಇಷ್ಟೇ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಎಷ್ಟು ಬಿಸಿಲಿತ್ತು ಗೊತ್ತಾ, ಆ ಬಿಸಿಲಿಗೆ ಹೆಂಗೆ ಒಂಥರ ತಂದೂರಿ ಫ್ರೈ ಆಗೋಗಿದ್ವಿ ನಾವು ಮನೆಗೆ ಬರೋಷ್ಟರಲ್ಲಿ. ಆ್ಯಂಡ್ ಎಸ್, ಆಫ್ಕೋರ್ಸ್ ನಾವೆಲ್ಲಾದರೂ ಆಚೆ ಹೋಗಿ ಬಂದಾಗ 1 day ರೆಸ್ಟ್ ಬೇಕೇ ಬೇಕು. ಸಂಡೇ ಬಂದಿದ ತಕ್ಷಣ ನಾವು ಮನೇಲಿ ಬೆಳಗ್ಗೆ ಎದ್ದು ಎಲ್ಲ ಒಂದು 10 o'clock ಎಲ್ಲ ನಾವು ಎದ್ದಿದ್ದೆ 10 o'clockಗೆ. 10 o'clock ಒಂದು 2 hours ಎಲ್ಲ ಕೆಲಸ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಮಲ್ಕೊಂಡಿದ್ದು. ಸೊ ಒಳ್ಳೆ ನಿದ್ದೆ ಮಾಡಿ ಎದ್ದಿದ್ದಕ್ಕೆ ನಾವು ನೆಕ್ಸ್ಟು 1 week ಸ್ಟ್ರೆಚ್ಚು ಕೆಲಸ ಮಾಡೋದಕ್ಕಾಗಿದ್ದು. ಇಲ್ಲ ಅಂತಿದ್ರೆ ತುಂಬಾ ಕಷ್ಟ ಆಗಿರೋದು. ಸೊ ರೆಸ್ಟ್ ಬೇಕೇ ಬೇಕು. ಚೆನ್ನಾಗಿತ್ತು. ಸೊ ನನ್ನದು ಸಜೆಷನ್ ಏನು ಅಂತಂದರೆ, ಈ ಥರ ಹೊರಗಡೆ ಹೋಗ್ತಾಯಿದ್ರೆ ರಿಸರ್ವೇಷನ್ ಮಾಡ್ಕೊಂಡು ಹೋಗಿ, ಇಟ್ಸ್ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಟ್ರಾವೆಲಿಂಗ್ ವ್ಲಾಗ್ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ರಜಾ ಇದ್ದಿರೋ ಕಾರಣ ತುಂಬ ರಶ್ ಇತ್ತು, ದೇವಸ್ಥಾನ ದರ್ಶನ ಮಾಡೋದಕ್ಕಾಗಿಲ್ಲ, ಊಟ ಸಿಕ್ಕಿಲ್ಲ, ಆ ಥರ ಏನೂ ಇರಲಿಲ್ಲ. ರಶ್ ಇದ್ದಂಗೂ ಇತ್ತು, ಇಲ್ಲದೇ ಇದ್ದಂಗೂ ಇತ್ತು. ಸೊ ಆ ಥರ ಇತ್ತು. ಒಳ್ಳೆ ದರ್ಶನ ಆಯಿತು, ಊಟ ಸಿಕ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು. ರೂಮ್ಸು ಸಿಕ್ತು, ಎಲ್ಲ ಚೆನ್ನಾಗಿತ್ತು. ಒಟ್ಟಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು ಅಂತ. ಸೊ ಅಷ್ಟೇ ಫ್ರೆಂಡ್ಸ್, ನನಗೆ ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಹೋಪ್ಫುಲಿ ಎರಡು ವಿಡಿಯೋನ ನೋಡಿ, ಏನು ಬೆಂಗಳೂರು ಟು ಧರ್ಮಸ್ಥಳ ಒಂದು ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಹೊರನಾಡು, ಆಮೇಲೆ ಸೌತಡ್ಕ ಗಣಪತಿ, ಆಮೇಲೆ ಕುಕ್ಕೆಗೆ ಹೋಗಿರೋದು, ಇದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ಇಷ್ಟ ಆಗುತ್ತೆ ಪ್ರಾಬಬ್ಲಿ. ನಾನು ರಾ ವಿಡಿಯೋನ ಹಾಕಿದ್ದೀನಿ, ಎಲ್ಲೂ ನಾನು ಮ್ಯೂಸಿಕ್ ಎಲ್ಲ ಏನೂ ಹಾಕಿಲ್ಲ, ಬಿಕಾಸ್ ನ್ಯಾಚುರಲ್ ಆಗಿರಲಿ ಅಂತ, ಸರಿನಾ? ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಆ್ಯಂಡ್ ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ
ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.